ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗರ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅಕ್ಟೋಬರ್ 16ರಂದು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಸುವ ಬಗ್ಗೆ ಪೂರ್ವಭಾವಿ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಮಾದಿಗರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ CK ಪಾಪಯ್ಯರವರು ವಹಿಸಿದ್ದರು. ಈಗಾಗಲೇ 30 ವರ್ಷದಿಂದ 1975ರಲ್ಲಿ ಪಂಜಾಬ್ನಲ್ಲಿ ಹರಿಯಾಣ ಮತ್ತು ಪಂಜಾಬ್ ಸರ್ಕಾರ ಒಳ ಮೀಸಲಾತಿ ಅನ್ನೋ ಒಂದು ಇದನ್ನು ಫೌಂಡೇಶನ್ ಹಾಕ್ತಾರೋ ಅಲ್ಲಿ ಒಳ ಮೀಸಲಾತಿ ಬರಬೇಕು ಅಂತ. ತದನಂತರದಲ್ಲಿ 1994ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವರು ಏನು ಈ ಒಂದು ಒಳ ಮೀಸಲಾತಿಗೆ ಹೋರಾಟ ಮಾಡಬೇಕು ಅಂತ 1994ರಲ್ಲಿ ಒಂದು ಇದನ್ನು ಕಟ್ಟಿದ್ರ ಸಂಘಟನೆನ. ತದನಂತರದಲ್ಲಿ ಅದೇ ಜಾರಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸದಾಶಿವ ಆಯೋಗ ಜಾರಿಯಾಗಿ ಈ ಒಂದು 30 ವರ್ಷಗಳ ಒಂದು ಪ್ರಯತ್ನ ಏನಿದೆ ಅವರ ಒಂದು ಹೋರಾಟ ಅದು ತುಂಬ ಯಶಸ್ವಿಯಾಗಿ ಕೊಂಡೊಯ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅವರಿಗೆ ನಾವು ಆಭಾರಿಯಾಗಬೇಕು. ಸೊ ಈಗ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಸೊ ನಾವೇನಂದರೆ ನಾವುಗಳು ಸುಮ್ಮನೆ ಮಾತಾಡ್ತೀವಿ, ಒಯ್ತೀವಿ, ಒಳ ಮೀಸಲಾತಿ ಏನಾಗ್ತಿದೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಕೇಳ್ತೀವಿ, ನೋಡ್ತೀವಿ. ಅದನ್ನು ಯಾವ ರೀತಿ ಜಾರಿ ಮಾಡೋದಕ್ಕೆ ನಮ್ಮಗಳ ಒಂದು ಶ್ರಮ ಏನಿದೆ ಅನ್ನೋದನ್ನು ನಾವು ಆ ನಿಟ್ಟಿನಲ್ಲಿ ಯಾರೂ ಯೋಚನೆ ಮಾಡ್ತಾಯಿಲ್ಲ. ನಮ್ಮಗಳ ಒಂದು ಸೇವೆ ಏನಿದೆ, ಈಗಾಗಲೇ ದೊಡ್ಡ ದೊಡ್ಡ ನಾಯಕರುಗಳು ಅವ್ರದ್ದೇ ಆದಂಥ ಶೈಲಿಯಲ್ಲಿ ಅವ್ರದ್ದೇ ಆದಂಥ ಇದರಲ್ಲಿ ನಾಯಕ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸಪೋರ್ಟಿವ್ ಆಗಿ ಏನಿದ್ದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು, ಏಕೆಂದರೆ ಈ ಒಳ ಮೀಸಲಾತಿ ಒಂದು ಜಾರಿ ಆದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಯ್ತದೆ. ಇವತ್ತು ಏನು ಮಂಡ್ಯ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ. ಇದ್ರ ಉದ್ದೇಶ ಇವತ್ತೇನು ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಏನು ತನ್ನ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಮಾಡಿದೆ, ಅದನ್ನು ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸುಮಾರು ಎಲ್ಲ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷದ ನಮ್ಮ ಸಮಾಜದ ಮುಖಂಡರುಗಳ ಸಭೆ ಸೇರಿ ಇಲ್ಲ ಇವತ್ತು ಏಕಕಾಲಕ್ಕೆ ರಾಜ್ಯ ಮಟ್ಟದಲ್ಲಿ 29ನೇ ತಾರೀಕು 4 ಡಿವಿಷನಲ್ಲೂ ಕೂಡ ಸಭೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ರಾಜ್ಯ ಸಮಿತಿಯವರು ಮಾಡಿದ್ದಾರೆ. ಅದರ ಪ್ರಕಾರ ನಾವು 29ನೇ ತಾರೀಕು ಮೈಸೂರಿನಲ್ಲಿ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಭೆ ಕರೆದಿರೋದ್ರಿಂದ ನಾವೆಲ್ಲ ಹೋಗೋದಕ್ಕೆ ಇವತ್ತೆಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳ ಸಭೆನ ಇವತ್ತೆಲ್ಲ ಕರೆದಿದ್ದೀವಿ. ಅವ್ರ ಮುಂದೆ ನಾವು ಚರ್ಚೆ ಮಾಡಿ ಅವರು ಏನು ರಾಜ್ಯ ಮಟ್ಟದಲ್ಲಿ ಏಕಕಾಲಕ್ಕೆ 31 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ತಮಟೆ ಚಳುವಳಿ ಸಮೇತ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಏನು ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ ಒಳ ಮೀಸಲಾತಿಯಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ತಿಂಗಳು 10ನೇ ತಿಂಗಳು 16ನೇ ತಾರೀಕಿನಂದು ನಾವು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನವರು ಮಂಡ್ಯ ನಗರಕ್ಕೆ ಬಂದು ತಮಟೆ ಚಳುವಳಿ ಮೂಲಕ ಈ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಚಳುವಳಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮೀಸಲಾತಿ ಜಾರಿ ಮಾಡೋದಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ನಮ್ಮೆಲ್ಲ ಮಹಿಳಾ ತಾಯಂದಿರು, ನಮ್ಮೆಲ್ಲ ಸಮಾಜದ ಮುಖಂಡರುಗಳು 16ನೇ ತಾರೀಕು ನಡೀತಕ್ಕಂಥ ಈ ಬೃಹತ್ ಮಾದಿಗ ಸಮಾವೇಶಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾವು ನಮ್ಮೆಲ್ಲ ಮುಖಂಡರುಗಳಿಗೆ ನಮ್ಮ ಸಮಾಜದ ಪರವಾಗಿ ಮನವಿ ಮಾಡ್ಕೊಳ್ತಾನೆ. ಜೈ ಮಾದಿಗ. CK ಪಾಪಯ್ಯ, ಮಂಡ್ಯ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ. ಮಾದಿಗ ಜನಾಂಗದ ಎಲ್ಲ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಈ ಒಂದು ಜನಾಂಗಕ್ಕೆ ಏನು ಶೋಷಣೆ ಆಗಿದೆ ಆ ಒಂದು ಶೋಷಣೆಯನ್ನು ತಪ್ಪಿಸಬೇಕು, ಇವರಿಗೆ ದಕ್ಕತಕ್ಕಂಥ ಪಾಲನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟಿನ ಆದೇಶ ಆಗಿದೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಆದರೆ ತೀರ್ಪು ಬಂದು 2 ತಿಂಗಳಾದರೂ ಸಹ ಇದುವರೆಗೂ ಆ ಬಗ್ಗೆ ಸರ್ಕಾರ ಯಾವುದೇ ಒಂದು ಕಾರ್ಯೋನ್ಮುಖವಾಗದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಸಹ ತುಂಬ ಬೇಸರ ಆಗಿರ್ತಕ್ಕಂಥದ್ದು. ಈ ಒಂದು ರಾಜ್ಯದಲ್ಲಿ ಮಾದಿಗ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಸದಾಶಿವ ಆಯೋಗದಲ್ಲಿ ತಿಳಿಸ್ತಿರ್ತಕ್ಕಂಥದ್ದು. ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಜನಾಂಗಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕಾಗ್ತದೆ ಅಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಮುಖಂಡರು
ಪುನಃ ಈ ಒಂದು ಜನಸಂಖ್ಯೆಯನ್ನು ನಾವು ಗಣತಿ ಮಾಡಬೇಕಾಗ್ತದೆ, AD ಮತ್ತು AK ಅಂತಕ್ಕಂಥದ್ದನ್ನು ಪರಿಶೀಲಿಸಬೇಕಾಗ್ತದೆ ಅಂತಕ್ಕಂಥ ಅಪಸ್ವರಗಳನ್ನು ಎತ್ತಾ ಇದ್ದಾರೆ. ಅದು ಯಾವುದೂ ಸಹ ಊರ್ಜಿತ ಆಗೋದಿಲ್ಲ. ಇವೆಲ್ಲವೂ ಸಹ ಈ ಒಂದು ನಮಗೆ ಸಮಪಾಲನ್ನು ಕೊಡ್ತಕ್ಕಂಥದ್ದನ್ನು ಮುಂದೂಡಬೇಕು, ಇವರಿಗೆ ವಂಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಅದು ಯಾವುದೂ ಸಹ ಕಾರ್ಯೋನ್ಮುಖರಾಗೋದಕ್ಕೆ ಅನುಕೂಲ ಆಗೋದಿಲ್ಲ. ಈ ಜನಾಂಗಕ್ಕೆ ಮತ್ತೆ ಮತ್ತೆ ಅನ್ಯಾಯವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಗೌರವಯುತವಾಗಿ ಕೇಳ್ತಾ ಇರ್ತಕ್ಕಂಥದ್ದು, ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೀವು ಈ ಮಾದಿಗ ಜನಾಂಗಕ್ಕೆ ಬರ್ತಕ್ಕಂಥ ಪಾಲನ್ನು ಕೊಡೋದಕ್ಕೆ ಜಾಗೃತರಾಗಬೇಕು. ಈ ಕೂಡಲೇ ತಾವು ಸುಗ್ರೀವಾಜ್ಞೆಯನ್ನು ಓಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಜನಾಂಗದ ಮುಖಂಡರು ಈ ಒಗ್ಗೂಡಿನಲ್ಲಿ ಕೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಹೋರಾಟವನ್ನು ಸಹ ಹಮ್ಮಿಕೊಳ್ಳೋದಕ್ಕೆ ಎಲ್ಲರೂ ಸಹ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಮಾದಿಗ ಸಮಾಜದ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮುಂದೆ ಹೇಗೆ ನಾವು ರೂಪುರೇಷೆಗಳನ್ನು ರೂಪಿಸಬೇಕು ಅಂತ ಮಾಡಿದ್ದೀವಿ, ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಹಾಗಾಗಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಮಾತಾಡ್ಬಿಟ್ಟಿದ್ದಾರೆ. ಇದು ಕೋಟಾ ವಿತ್ ದಿ ಕೋಟಾ, ದೆರ್ ಈಸ್ ನೋ ಕಾನ್ಸ್ಟಿಟ್ಯೂಷನಲ್ ಬಾರ್ ಅಟ್ ಆಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಾಗಿದೆ. ಮೀಸಲಾತಿ ಕೊಡ್ಬೋದು, ಒಳ ಮೀಸಲಾತಿ ಜಾರಿ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಹೇಳಿರೋದ್ರಿಂದ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಹೆಗಲಿಗೆ ಬಿದ್ದಿದೆ. ಹಾಗಾಗಿ ಈ ಸಂಬಂಧವಾಗಿ 15 ದಿನಗಳ ಒಳಗಾಗಿ ಕಾಂಗ್ರೆಸ್ ಅಧಿನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅವ್ರ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಕೂಡಲೇ ಜಾರಿ ಮಾಡ್ತಿರೋ ಇಲ್ಲ ಅಂತ ಕಾಂಗ್ರೆಸ್ ಅಧಿನಾಯಕ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಸಂಬಂಧವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಜಾರಿ ಮಾಡಿಸ್ತಾರೋ ಈ ಸಮಾಜಕ್ಕೆ 30 ವರ್ಷಗಳ ಹೋರಾಟ, ಕೈಕಾಲು ಮುರಿಸ್ಕ ಲಾಠಿ ಏಟ್ ತಿಂದು ಈ ಸಮಾಜ ಒಂದು ಮೀಸಲಾತಿ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಹೆಗಲಿಗೆ ಹಾಕಿದೆ. ಆದ್ದರಿಂದ ಇಟ್ ಶಲ್ ಬಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಶಲ್ ಬಿ ಎಕ್ಸಿಕ್ಯೂಟೆಡ್, ಕೋಟಾ ವಿತ್ ಇನ್ ದಿ ಕೋಟಾ. ಇದನ್ನು ಜಾರಿ ಮಾಡಬೇಕು ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಏನು ನಿರ್ಣಯ ತಗೋತಾರೆ, ಕಡೆಗೆ ನಾವು ಅಲ್ಟಿಮೇಟ್ ನಿರ್ಧಾರ ನಾವು ಮಾಡ್ತೀವಿ. ನಮ್ಮ ಸಮಾಜ ಇವತ್ತು ಎದ್ದು ನಿಂತಿದೆ ಇಡೀ ರಾಜ್ಯಾದ್ಯಂತ. ಇದು ಜಾರಿ ಮಾಡಿಸ್ತೀವಿ. ರಾಜ್ಯ ಸರ್ಕಾರ ಯಾವ ಕ್ರಮ ತಗೋತದೆ ಅಂತ ಹೇಳಿ ಮುಂದೆ ಕಾದು ನೋಡಿ. ಕೆಲವೇ ತಿಂಗಳುಗಳಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡದೇ ಇದ್ದರೆ ನಮ್ಮ ಸಮಾಜ ಎದ್ದು ನಿಲ್ತದೆ ಈ ವಿಚಾರವಾಗಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು 15 ದಿನದೊಳಗಾಗಿ 30 ವರ್ಷಗಳ ಹೋರಾಟ ಇತಿಹಾಸ ಇರ್ತಕ್ಕಂಥ ಇದಕ್ಕೆ ತಮ್ಮ ಅಭಿಪ್ರಾಯನ ಏನಿದೆ, ಜಾರಿ ಮಾಡಿಸ್ತಾರೋ ಇಲ್ವೋ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಖರ್ಗೆಜಿ ಕೆಳಗಿದ್ದಾರೆ. ಆದ್ದರಿಂದ ಇದು ಖರ್ಗೆಜಿ ಅವರಿಗೆ ಹೆಗಲ ಮೇಲೂ ಇದೆ ಈ ನೊಗ. ಇದನ್ನು ಮಾಡ್ತಾರೋ ಇಲ್ವೋ ಅಂತ ಖರ್ಗೆಜಿ ತಮ್ಮ ಅಭಿಪ್ರಾಯನ ರಿಯಾಕ್ಟ್ ಮಾಡಬೇಕಾಗಿದೆ ಅಂತೇಳಿ ನಾವು ಇದಕ್ಕೆ ಮುಂದೆ ನಾವು ಏನು ರೂಪುರೇಷೆ ಮಾಡ್ತೀವಿ, ಹೋರಾಟ ತುಳಿತೀವಿ ಯಾವ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮಾಜದ ರಿಟೈರ್ಡ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್, ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಹೋರಾಟದ ವಿಚಾರವಾಗಿ ಇವತ್ತು ಜಿಲ್ಲಾ ಮಟ್ಟದ ಸಭೆಯನ್ನು ಸೇರಿದ್ದೀವೋ, ಈ ವಿಚಾರ ಇಷ್ಟೇ. ಈ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ನಾವು ಯಾವ ಜಾತಿಗೆ ವಿರುದ್ಧವಾದಂಥ ಸಭೆಯಲ್ಲ ಇದು. ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಚುನಾವಣೆಯ ಮುಂದಿನ ದಿನಗಳಲ್ಲಿ ನಾನು ಕೂಡ ವಂಚಿತ ಸಮುದಾಯದಿಂದ ಹುಟ್ಟಿದ್ದೀನಿ, ನನಗೆ ಗೊತ್ತೋ ಕಷ್ಟಗಳಂತೇಳಿ. ಆದರೂ ಕೂಡ 2 ತಿಂಗಳು ಕಳೆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡದೇ ಇರೋಂಥದ್ದು ನನಗೆ ಭಾಳ ವಿಪರ್ಯಾಸ ತರಿಸುವಂಥ ವಿಚಾರ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯ ವ್ಯಾಪ್ತಿ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಈ ರಾಜ್ಯ ಸರ್ಕಾರನೇ ಹೊಣೆ ಆಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕ್ಯಾಬಿನೆಟ್ ಸಚಿವರು ಕೂಡಲೇ ಒಂದು ನಿರ್ಧಾರವನ್ನು ತಗೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಅವರ ಪಾಲ್ಗಳನ್ನ ಕೊಡಲಿಕ್ಕೆ ಯಾವುದೇ ಅಡೆತಡೆ ಇಲ್ಲದ ಕಾರಣದಿಂದ ಕೂಡಲೇ ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ. 16ನೇ ತಾರೀಕು ಇಡೀ ಕರ್ನಾಟಕ ಜಿಲ್ಲಾಡಳಿತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ವಾದಂಥ ಟೊಮೆಟೊ ಚಳವಳಿ ಹಮ್ಮಿಕೊಂಡಿದ್ದೀವಿ. ಆವತ್ತು ಕೂಡ ಅಷ್ಟೇ, ಏನೇ ಆದರೂ ಕೂಡ ಅದಕ್ಕೆ ಈ ಸರ್ಕಾರನೇ ಹೊಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಆಗಲಿ ಇತರೆ ಪಕ್ಷಗಳಾಗಲಿ ಈ ಜನರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ದಿಕ್ಕಿನ ಹೊರಟಿದೆ. ಅದಕ್ಕೆ ಉತ್ತರವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ನಂಜುಂಡ ಮೌರ್ಯ ಅಂತೇಳಿ, ಜಿಲ್ಲಾ ಸಂಚಾಲಕ DSSನವರು ಮತ್ತು ಕರ್ನಾಟಕ ಸಾಂಸ್ಕೃತಿಕ ಮಾದಿಗರ ಸಂಘಟನೆಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಜೈ ಭೀಮ್. ಚಳವಳಿ ಮಾದಿಗರ ಚಳವಳಿ ಬಂದಿದ್ದ ಒಳ ಮೀಸಲಾತಿ ವಿಚಾರದ ವಿಚಾರವಾಗಿ ನಮ್ಮಲ್ಲಿ ಹಿಂದೆ ಏನೋ ಒಂದು ಹಣೆ ಬಂದಿದೆ, ಮಾದಿಗ ಮತದಾನೆ ಅಂತ. ದಯಮಾಡಿ ಮಾದಿಗ ಮತದಾನೆಯನ್ನು ಹಣೆಪಟ್ಟಿನ ಕಳಿಸೋ ಇನ್ನು ಮುಂದಾದ ಸಮಗ್ರತೆ ಮಾಡಿ ಹೋರಾಟಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡಿದ್ರೆ ಮಾತ್ರ ಈ ಫಲದಲ್ಲಿ ನಮಗೆ ಅಪೇಕ್ಷೆ ಸಿಗುವಂಥದ್ದು. ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಒಳ ಮೀಸಲಾತಿ ವರ್ಗೀಕರಣದ ಚಳುವಳಿಗೆ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಹೇಳ್ತಾರೆ. ಕೊಡಿಯಾರನ್ನು ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಮೊನ್ನೆ ಸೇರಿದ್ವಿ. ಹಂಗಾಗಿ ಮತ್ತೆ ಒಂದು 27ನೇ ತಾರೀಕು ಸೇರಬೇಕಂತೇಳಿ ನಾವೆಲ್ಲ ಉದ್ದೇಶ ಮಾಡ್ಕೊಂಡು ಸೇರಿದ್ದೀವಿ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀವಿ.
ಇದೇ ರೀತಿ 29ಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಮುಖ್ಯ ಹಾಕುವಷ್ಟು ಜನ ಅಲ್ಲಿಗೆ ಹೋಗುವ, ಅಲ್ಲೂ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಯಶಸ್ವಿಗೊಳಿಸಿ ಮತ್ತೆ 16ನೇ ತಾರೀಕಿಗೆ ಉಗ್ರವಾದ ಹೋರಾಟ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು, ಇಡೀ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು, ಆ ರೀತಿ ನಾವು ಹೋರಾಟ ಮಾಡಬೇಕು. ಹೆಂಗೆ ಅಂದರೆ ಪ್ರತಿ ತಾಲೂಕುಗಳಲ್ಲಿ ಯಾವುದೇ ಪಕ್ಷ ಪಾತ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದರೂ ಪರವಾಗಿಲ್ಲ, ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಒಳ ಮೀಸಲಾತಿಗೆ ಹೋರಾಡಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಹಂಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಜಡ್ ಸಾಹೇಬ್ರೆಲ್ಲ ಬಂದಿದ್ದಾರೆ, ಹಾಗೂ ನಮ್ಮ ಸರ್ ಗೊತ್ತಾಗಲಿ ತಮ್ಮ ಹೆಸರು ಎಲ್ಲ ಬಂದಿದ್ದಾರೆ, ಎಲ್ಲ ಮುಖ್ಯವಾದ ಎಲ್ಲರೂ ಬಂದಿದ್ದಾರೆ. ನಮಗೆ ಇನ್ನೂ ಬಲವಾಯಿತು. ನಾವು ಈಗಲೂ ಸಹ ಹೋರಾಡ್ತಾ ಇದ್ದೀವಿ ಸರ್. ನಂಜುಂಡನೂರಿಯ ನಮ್ಮ ಸಿದ್ದರಾಜಣ್ಣವರೆಲ್ಲ ಚಾಮರಾಜನಗರದಲ್ಲೆಲ್ಲ ಹೋರಾಡ್ತಾ ಇದ್ವಿ. ನಾವು ಈಗ ಆಲ್ರೆಡಿ ಓಡಾಡ್ತಾ ಇದ್ದೀವಿ. ನಾವು ಇದೊಂದೇ ಅಲ್ಲ, ಇವಾಗ ಹೋರಾಡ್ತಾ ಇದ್ರೆ ಅಷ್ಟೇ, ನಾವು ಪ್ರತಿದಿನ ಹೋರಾಡ್ತಾ ಇದ್ದೀವಿ ಸರ್. ವಂಚಿತರಾಗ್ತಾ ಇದ್ದಾರೆ, ಅವರು ಎಲ್ಲ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ದಶೆಯಲ್ಲಿ ಆಗಸ್ಟ್ 1ನೇ ತಾರೀಕು ಬಂದಿರತಕ್ಕಂಥ ತೀರ್ಪು ಇದನ್ನು